ನಮಸ್ಕಾರ ಸ್ನೇಹಿತರೆ. ನ್ಯೂ ಇಯರ್ ರೆಸೊಲ್ಯೂಷನ್. ಪ್ರತಿ ಸಲ ಹೊಸ ವರ್ಷ ಬಂದಾಗ ರೆಸೊಲ್ಯೂಷನ್ ಅನ್ನೋ ಹೊಸ ಸಂಕಲ್ಪ ತೊಡೋದು ಈಗ ಫ್ಯಾಷನ್ನೇ ಆಗಿ ಹೋಗಿದೆ. ಆದರೆ ಎಷ್ಟು ಜನರ ರೆಸೊಲ್ಯೂಷನ್ ಒಂದು ವಾರಕ್ಕಿಂತ ಹೆಚ್ಚು ಉಳ್ಕೊಂಡಿದೆ ಅನ್ನೋದು ಪ್ರಶ್ನೆ. ಯಾರೋ ಒಬ್ಬರು ಇಬ್ಬರು, ಉಳಿದವರು ರೆಸೊಲ್ಯೂಷನ್ನಲ್ಲಿ ನಂಬಿಕೆನೇ ಕಳ್ಕೊಂಡಿರ್ತಾರೆ ತಗೊಂಡು ಬೇಜಾರಾಗಿ. ಇದಕ್ಕೆ ಕಾರಣ ಬಹಳ ಜನ ರೆಸೊಲ್ಯೂಷನ್ ಬಗ್ಗೆ ಸೈಂಟಿಫಿಕ್ ಆಗಿ ತಿಳ್ಕೊಂಡಿರೋದಿಲ್ಲ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ರೆಸೊಲ್ಯೂಷನ್ ಅಥವಾ ಹ್ಯಾಬಿಟ್ ಹೇಗೆ ಫಾರ್ಮ್ ಆಗುತ್ತೆ, ಅದರ ಹಿಂದಿನ ಸೈನ್ಸ್ ಏನು, ಹೊಸ ಹ್ಯಾಬಿಟ್ ಬೆಳೆಸ್ಕೊಳ್ಳೋದು ಹೇಗೆ, ಹಳೆ ಚಟ ಬಿಡೋದು ಹೇಗೆ, ಎಷ್ಟು ದಿನಕ್ಕೆ ಹ್ಯಾಬಿಟ್ ಫಾರ್ಮ್ ಆಗುತ್ತೆ, ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ರೆಸೊಲ್ಯೂಷನ್ ಅಂದ್ರೆ ಸಂಕಲ್ಪ. ಇನ್ಮೇಲೆ ಇಂಥ ಕೆಲಸವನ್ನ ಮಾಡ್ತೀನಿ, ಇಂಥದ್ದು ಮಾಡಲ್ಲ ಅಂತ ನಮಗೆ ನಾವೇ ಒಂದು ರೀತಿ ಪ್ರಾಮಿಸ್ ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ಹೊಸ ವರ್ಷ ಶುರುವಾದಾಗ ಈ ರೀತಿ ನಿರ್ಧಾರಗಳನ್ನ ತಗೋತೀವಿ. ಆದ್ರೆ ಮೋಸ್ಟ್ ಆಫ್ ದಿ ಟೈಮ್ ಈ ನಿರ್ಧಾರಗಳು ನಮ್ಮ ಹ್ಯಾಬಿಟ್ ಬಗ್ಗೆನೇ ಇರ್ತವೆ. ಸ್ನೇಹಿತರೆ, ಹ್ಯಾಬಿಟ್ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಹ್ಯಾಬಿಟ್ಸ್ ನಮಗೆ ಗೊತ್ತಿಲ್ಲದ ಹಾಗೇನೆ ನಮ್ಮ ಬಿಹೇವಿಯರ್ನ ರಿಫ್ಲೆಕ್ಸಿವ್ ಆಕ್ಷನ್ಗಳ ಮೂಲಕ ರೂಪಿಸುತ್ತೆ. ಉದಾಹರಣೆಗೆ ಬ್ರಷ್ ಮಾಡೋದು ರಿಫ್ಲೆಕ್ಸಿವ್ ಆಕ್ಷನ್. ಬೆಳಗ್ಗೆ ಎದ್ದೇಳ್ತಿದ್ದಂತೆ ಬ್ರಷ್ ಹಿಡಿತೇವೆ, ಪ್ರಜ್ಞಾಪೂರ್ವಕವಾಗಿ ಅದರ ಬಗ್ಗೆ ತಿಂಕೆ ಮಾಡದೆ ಆ ಕೆಲಸವನ್ನ ಮುಗಿಸ್ತೀವಿ. ಎಷ್ಟೋ ಸಲ ನಿಮಗೂ ಕೂಡ ಆಗಿರ್ಬೋದು, ಮಧ್ಯಾಹ್ನ ಏನಾದರೂ ಮಲಗಿ ಎದ್ರೂ ಕೂಡ ಸೀದಾ ಹೋಗಿ ಬಾತ್ರೂಮ್ಗೆ ಹೋಗಿ ರಾತ್ರಿಯಿಂದ ಬೆಳಗ್ಗೆ ಎದ್ದೇನೋ ಗುಂಗಲ್ಲೇ ಬ್ರಷ್ಗೆ ಪೇಸ್ಟ್ ಹಾಕೊಂಡು ಬ್ರಷ್ ಮಾಡಿದ್ಮೇಲೆ ಬೆಳಗಾಗಿದ್ದಲ್ಲ, ಇವಾಗ ಬೆಳಗ್ಗೆನೇ ಆಗಿದೆ, ಇದು ಮಧ್ಯಾಹ್ನ ಚೂರು ಮಲಗಿದ್ದಿರೋದು ಅಂತ ಫೀಲ್ ಆಗಿರಬಹುದು ನಿಮಗೆ. ಹೀಗೆ ಹ್ಯಾಬಿಟ್ಗಳು ನಮ್ಮ ಸುಪ್ತ ಮನಸ್ಸಿಗೆ ಸೇರ್ಕೊಂಡ್ಬಿಡ್ತವೆ. ಇವು ನಮ್ಮ ಬಿಹೇವಿಯರ್ನ ಆರ್ಗನೈಸ್ ಮಾಡೋಕ್ಕೂ ಹೆಲ್ಪ್ ಕೂಡ ಮಾಡ್ತವೆ. ಒಂದು ಸ್ಟಡಿ ಪ್ರಕಾರ ಎಚ್ಚರವಿದ್ದಾಗ ಮನುಷ್ಯನ 70% ನಡವಳಿಕೆ ಹ್ಯಾಬಿಟ್ನಿಂದ ಕೂಡಿರುತ್ತೆ. ಅಂದರೆ ನಮ್ಮ ಲೈಫಲ್ಲಿ ಮುಕ್ಕಾಲ ಭಾಗ ನಾವು ಏನು ಮಾಡ್ತೀವಿ, ಹೇಗಿರ್ತೀವಿ ಅನ್ನೋದು ನಮ್ಮ ಹ್ಯಾಬಿಟ್ಸ್ನಿಂದ ಡಿಸೈಡ್ ಆಗುತ್ತೆ. ಹೀಗಾಗಿ ಒಳ್ಳೆ ಹ್ಯಾಬಿಟನ್ನು ಫಾರ್ಮ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆಯಿತು, ಹೀಗೆ ಮಾಡ್ಕೊಳ್ಳೋದು ಹೇಗೆ? ಸ್ನೇಹಿತರೆ, ಹ್ಯಾಬಿಟ್ ಬೆಳೆಸ್ಕೊಳ್ಳೋದು ಅಂದರೆ ನಮ್ಮ ದೇಹ ಏನಾದರೂ ಒಂದು ಹೊಸ ವಿಚಾರವನ್ನು ಕಲಿಯೋದು. ನ್ಯೂರೋ ಸೈನ್ಸ್, ಬಯಾಲಜಿ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಹೊಸ ವಿಚಾರ ಕಲಿಯುವಾಗ ನಮ್ಮ ಮೆದುಳಲ್ಲಿ ನರಕೋಶಗಳ ಮಧ್ಯೆ ಹೊಸ ನರ ಸಂಯೋಜನೆ ಆಗುತ್ತೆ. ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಆದರೆ ನಾವು ಹೊಸ ಹ್ಯಾಬಿಟ್ ಬೆಳೆಸ್ಕೊಳ್ತೀವೋ ಇಲ್ವೋ, ಎಷ್ಟು ಬೇಗ ಬೆಳೆಸ್ಕೊಳ್ತೀವಿ ಅನ್ನೋದು ನಮ್ಮ ಲಿಂಬಿಕ್ ಫ್ರಿಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಲಿಂಬಿಕ್ ಫ್ರಿಕ್ಷನ್ ಅಂದರೆ ನೀವು ತುಂಬ ಆಂಕ್ಷಿಯಸ್ ಇದ್ದಾಗ, ಅಂದರೆ ಆತಂಕದಲ್ಲಿದ್ದಾಗ ವಾಪಸ್ ಕಾಮ್ ಡೌನ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳ್ತೀರಿ ಅನ್ನೋದು, ಜೊತೆಗೆ ನೀವು ಫುಲ್ ಲೇಝಿ ಆದಾಗ, ಫುಲ್ ಟಯರ್ಡ್ ಆದಾಗ ಮತ್ತೆ ಆ್ಯಕ್ಟಿವ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳ್ತೀರಿ ಅನ್ನೋದು. ಸೊ ಈ ಲಿಂಬಿಕ್ ಫ್ರಿಕ್ಷನ್ ಸಾಮರ್ಥ್ಯ ಯಾರಿಗೆ ಹೆಚ್ಚಿರುತ್ತೋ ಅವರು ಬೇಗ ಹೊಸ ಹ್ಯಾಬಿಟ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಉಳಿದವರಿಗೆ ಹೆಚ್ಚು ಟೈಮ್ ಬೇಕಾಗುತ್ತೆ. ಹೀಗಾಗಿ 18 ದಿನದಲ್ಲಿ, 21 ದಿನದಲ್ಲಿ ಹೊಸ ಹ್ಯಾಬಿಟ್ ಫಾರ್ಮ್ ಆಗುತ್ತೆ ಅನ್ನೋದು ಎಲ್ರಿಗೂ ಅಪ್ಲೈ ಆಗಲ್ಲ. ಇದು ಚೇಂಜ್ ಆಗುತ್ತೆ ಪರ್ಸನ್ ಟು ಪರ್ಸನ್. ಹ್ಯಾಬಿಟ್ ಲೂಪ್ ಏನು ನಮ್ಮಲ್ಲಿ ಯಾವಾಗಲೂ ಹ್ಯಾಬಿಟ್ ಲೂಪ್ನಲ್ಲಿ ಫಾರ್ಮ್ ಆಗುತ್ತೆ. ಅಂದರೆ ನಮ್ಮಲ್ಲಿ ಹೊಸ ಹವ್ಯಾಸ ಬೆಳೀತಾ ಇದೆ ಅಂದರೆ ಅದೊಂದು ಸರ್ಕಲ್ನ ಫಾಲೋ ಮಾಡುತ್ತೆ. ಕ್ಯೂ, ಕ್ರೇವಿಂಗ್, ರೆಸ್ಪಾನ್ಸ್ ಮತ್ತು ರಿವಾರ್ಡ್. ಈ 4 ಹಂತಗಳನ್ನು ದಾಟಿದ ಮೇಲೆ ಹೊಸ ಹ್ಯಾಬಿಟ್ ಬೆಳೆಯುತ್ತೆ. ಕ್ಯೂ ಅಂದರೆ ಟ್ರಿಗರ್. ಉದಾಹರಣೆಗೆ ನಿಮ್ಮ ಫೋನ್ನ ವೈಬ್ರೇಷನ್ ನೀವು ಮೊಬೈಲ್ ಚೆಕ್ ಮಾಡೋಕ್ಕೆ ಟ್ರಿಗರ್ ಮಾಡುತ್ತೆ. ನಂತರ ಕ್ರೇವಿಂಗ್ ಅಂದರೆ ಮೋಟಿವೇಶನ್. ನೀವು ಆ ಕೆಲಸವನ್ನು ಯಾಕೆ ಮಾಡ್ತೀರಿ ಅನ್ನೋದಕ್ಕೆ ಪ್ರೇರಣೆ. ಉದಾಹರಣೆಗೆ ಕಾಫಿಯ ಸ್ಮೆಲ್, ಅದರ ಬೆಚ್ಚಗಿನ ಅನುಭವ ನಿಮಗೆ ಕಾಫಿ ಕುಡಿಬೇಕು ಅನ್ನೋದಕ್ಕೆ ಮೋಟಿವೇಟ್ ಮಾಡಬಹುದು. ಇದು ನಂತರ ಬರೋದು ರೆಸ್ಪಾನ್ಸ್, ಅಂದರೆ ನಿಮ್ಮ ಕ್ರೇವಿಂಗ್ಗೆ ನೀವು ರಿಯಾಕ್ಟ್ ಮಾಡೋದು. ವೈಬ್ರೇಟ್ ಆದ ತಕ್ಷಣ ಮೊಬೈಲ್ ನೋಡೋದು ಅಥವಾ ಕಾಫಿ ಸ್ಮೆಲ್ ನೆನಪಾದ ತಕ್ಷಣ ಕಾಫಿ ಕುಡಿಯೋದು, ಇದು ರೆಸ್ಪಾನ್ಸ್. ಇನ್ನು ಕೊನೆಗೆ ಬರೋದು ರಿವಾರ್ಡ್, ಅಂದರೆ ನಿಮ್ಮ ಹ್ಯಾಬಿಟ್ನ ಎಂಡ್ ಗೋಲ್, ನಿಮ್ಮ ಕ್ರೇವಿಂಗ್ನ ತಣಿಸುತ್ತೆ. ಉದಾಹರಣೆಗೆ ಕಾಫಿ ಕುಡಿದ ತಕ್ಷಣ ನಿಮಗೆ ಒಂಥರ ಖುಷಿಯ ಅನುಭವ ಆಗುತ್ತೆ. ನಿಮ್ಮ ಬ್ರೈನ್ ಮತ್ತು ಬಾಡಿ ಫುಲ್ ಆ್ಯಕ್ಟಿವ್ ಆಗೋಕ್ಕೆ ಅದರಲ್ಲಿರೋ ಕೆಫೀನ್ ಹೆಲ್ಪ್ ಮಾಡುತ್ತೆ. ಈ ರಿಸಲ್ಟ್ ಇದೆಯಲ್ಲ, ಈ ಖುಷಿ ಮತ್ತು ಅದರಿಂದ ಸಿಗೋ ಎನರ್ಜಿ ಇದೆಯಲ್ಲ, ನಿಮಗೆ ಅದನ್ನು ಮತ್ತೆ ಇನ್ನೊಂದ್ಸಲಿ ರಿಪೀಟ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಟೈಮ್ ನೀವು ಟ್ರಿಗರಿಂಗ್ ವಸ್ತುವನ್ನು ನೋಡಿದಾಗ ಅಥವಾ ಯೋಚನೆ ಮಾಡಿದಾಗ ಮತ್ತೆ ಆ ಕೆಲಸವನ್ನು ರಿಪೀಟ್ ಮಾಡಬೇಕು ಅಂತ ಅನಿಸುತ್ತೆ. ಹೀಗೆ ನಮ್ಮಲ್ಲಿ ಹ್ಯಾಬಿಟ್ ಬೆಳೆಯುತ್ತೆ. ಹೀಗಾಗಿ ನಾವು ಇದೇ ಲೂಪ್ನ ಬಳಸ್ಕೊಂಡು ಹೊಸ ಹ್ಯಾಬಿಟ್ನ ಬೆಳೆಸ್ಕೊಳ್ಬೇಕು. ಹೇಗೆ? ಇದಕ್ಕೆ 4 ರೂಲ್ಸ್ ಇವೆ. ಇದನ್ನು ಜೇಮ್ಸ್ ಕ್ಲಿಯರ್ ಅವರು ತಮ್ಮ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲಿ ವಂಡರ್ಫುಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಡೀ ಪುಸ್ತಕನೇ ಇದ್ರ ಬಗ್ಗೆನೇ ಇರೋದು, ಹ್ಯಾಬಿಟ್ ಫಾರ್ಮಿಂಗ್ ಬಗ್ಗೆ. ಕೆಟ್ಟ ಅಭ್ಯಾಸನ ಬಿಡೋದು, ಒಳ್ಳೆ ಅಭ್ಯಾಸವನ್ನು ರೂಢಿಸ್ಕೊಳ್ಳೋದ್ರ ಬಗ್ಗೆನೇ ಇರೋ ಪುಸ್ತಕ ಇದು. ಓದಿಲ್ಲ ಅಂದರೆ ಓದಿ. ಸ್ವಲ್ಪ ಅದರಲ್ಲಿ ಒಂದಷ್ಟು ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀವಿ. ಮೊದಲನೇದು, ಮೇಕ್ ಇಟ್ ಆಬ್ವಿಯಸ್. ಅಂದರೆ ಯಾವುದೇ ಹ್ಯಾಬಿಟ್ನ ಬೆಳೆಸ್ಕೋಬೇಕು ಅಂದರೆ ಮೊದಲು ನೀವು ಅದನ್ನು ಟ್ರಿಗರ್ ಮಾಡುವಂತಹ ವಸ್ತು ನಿಮ್ಮ ಕಣ್ಣೆದುರಿಗೆ ಕಾಣುವಂತೆ, ನಿಮ್ಮ ಗಮನಕ್ಕೆ ಬರುವಂತೆ ಮಾಡಬೇಕು. ಉದಾಹರಣೆಗೆ ನೀವು ಎಕ್ಸಸೈಸ್ ಮಾಡಬೇಕು, ಅದಕ್ಕೆ ನೀವು ನಿಮ್ಮ ರನ್ನಿಂಗ್ ಶೂನ ನಿಮ್ಮ ಕಣ್ಣೆದುರುಗಡೆ ಕಾಣೋ ರೀತಿ ಕುಕ್ಕೋ ರೀತಿ ಇಟ್ಕೋಬಹುದು. ಅದೇ ರೀತಿ ನೀರು ಹೆಚ್ಚು ಕುಡಿಯೋದನ್ನು ನೆನಪು ಮಾಡೋಕ್ಕೆ ವಾಟರ್ ಬಾಟಲ್ ನಿಮ್ಮ ಕೈಗೆ ಸಿಗುವಂತೆ ಹತ್ತಿರದಲ್ಲೇ ಇಟ್ಕೋಬಹುದು. ಅದೇ ರೀತಿ ಓದಬೇಕು ಅಂದರೆ ಬುಕ್ಕನ್ನು ನಿಮ್ಮ ದಿಂಬಿನ ಬಳಿನೇ ಇಟ್ಕೋಬೇಕು. ಇನ್ನು ಎರಡನೇದು, ಮೇಕ್ ಇಟ್ ಅಟ್ರಾಕ್ಟಿವ್.
ಅಂದರೆ ನಮಗೆ ಖುಷಿ ಸಿಗೋ ಕೆಲಸಗಳನ್ನು ಮಾತ್ರ ನಾವು ರಿಪೀಟ್ ಮಾಡ್ತೀವಿ. ಹೀಗಾಗಿ ನಾವು ಬೆಳೆಸಿಕೊಳ್ಬೇಕು ಅಂತಿರೋ ಹೊಸ ಹ್ಯಾಬಿಟ್ ಅಟ್ರಾಕ್ಟಿವ್ ಆಗೋ ಹಾಗೆ ಮಾಡಬೇಕು. ಉದಾಹರಣೆಗೆ ಎಕ್ಸಸೈಸ್ ಮಾಡುವಾಗ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಕೇಳ್ಬೋದು. ಇದರಿಂದ ಎಕ್ಸಸೈಸ್ ನಿಮಗೆ ಇನ್ನಷ್ಟು ಇಷ್ಟ ಆಗುತ್ತೆ. ಏನು ಮೂರನೇದು, ಮೇಕ್ ಇಟ್ ಈಸಿ. ಅಂದರೆ ಆ ಟಾಸ್ಕ್ ನಿಮಗೆ ಸ್ವಲ್ಪ ಈಸಿ ಅನಿಸೋ ರೀತಿ ಮಾಡಬೇಕು. ಉದಾಹರಣೆಗೆ ನಾನು ದಿಢೀರ್ ಅಂತ ದಿನಕ್ಕೆ 2 ಗಂಟೆ ಕಸರತ್ತು ಮಾಡಿಬಿಡ್ತೀನಿ, ಜಿಮ್ಮನ್ನು ಚಚ್ಚಿ ಬಿಸಾಕ್ಬಿಡ್ತೀನಿ ಅಂತ ಹೋಗೋದಕ್ಕಿಂತ, ಆಮೇಲೆ ತಮ್ಮ ದೇಹದ ಅಂಗಗಳನ್ನೇ ಹರಿದುಕೊಂಡು ವಾಪಸ್ ಬರೋದಕ್ಕಿಂತ ದಿನಕ್ಕೆ 5 ಪುಷಪ್ನಿಂದ ಶುರು ಮಾಡ್ತೀನಿ, ನಾನು ಪ್ರತಿದಿನವೂ ಮಿಸ್ ಮಾಡದೆ ಮಾಡ್ತೀನಿ ಅಂತ ಹೇಳಿ ಶುರು ಮಾಡಿದ್ರೆ ಅದು ಈಸಿಯಾಗಿ ನೀರು ಕುಡಿದಷ್ಟು ಈಸಿ ಆದಮೇಲೆ 10 ಪುಷಪ್ಪಿಗೆ ಹೋಗ್ಬೋದು, ಆಮೇಲೆ 30 ಪುಷಪ್ಗೆ ಹೋಗ್ಬೋದು. ಅದಾದಮೇಲೆ ನಿಧಾನಕ್ಕೆ ಸ್ಕ್ವಾಟ್ಸ್ ಕೂಡ ಮಾಡ್ಬೋದು. ಸಿಟ್ಟಪ್ಸ್ ಅಂತ ಹೇಳ್ತಾರೆ ಕೆಲವರು, ಸ್ಕ್ವಾಟ್ಸ್ ಅದನ್ನು ಕೂಡ ಮಾಡ್ಬೋದು. ಅದೊಂದು 30 ಆ್ಯಡ್ ಮಾಡ್ಬೋದು. ಇದಿಷ್ಟು ಆದ ಬಳಿಕ ನಿಧಾನಕ್ಕೆ ನಾನು ಇದರಲ್ಲಿ ಪ್ರೋ ಆದೆ, 1-2 ತಿಂಗಳು ಕಳೆದ ಮೇಲೆ ಇದಿಷ್ಟು ಡೈಲಿ ಮಾಡಿದ್ದೀನಿ, ನೆಕ್ಸ್ಟ್ ಜಿಮ್ ಶುರು ಮಾಡ್ತೀನಿ ಅಂತ ಜಿಮ್ ಕಡೆಗೆ ನೀವು ಹೆಜ್ಜೆ ಹಾಕ್ಬೋದು. ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್ ಅಂದರೆ ನೀವು ಯಾವುದೇ ಹ್ಯಾಬಿಟ್ ಶುರು ಮಾಡಿದಾಗ ಅದನ್ನು ಕಂಪ್ಲೀಟ್ ಮಾಡಿದಾಗ ನಿಮಗೆ ನೀವೇ ರಿವಾರ್ಡ್ ಕೊಟ್ಕೋಬೇಕು. ಉದಾಹರಣೆಗೆ ನೀವು ತಿಂಗಳಿಗೆ 10,000 ರೂಪಾಯಿ ಸೇವ್ ಮಾಡಿದ್ರೆ ಅದರಲ್ಲಿ 1,000 ನಿಮಗೆ ಇಷ್ಟ ಬಂದಂಗೆ ನೀವು ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ನೀವು ತೆಗೆದಿಟ್ಕೋಬೋದು. ಅದು ನೀವು ಮಾಡಿರೋ ನಿಮ್ಮ ಒಂದು ಹ್ಯಾಬಿಟ್ ಇದೆಯಲ್ಲ, ಸೇವಿಂಗ್ಸ್ ಅನ್ನೋ ಹ್ಯಾಬಿಟ್, ಅದನ್ನು ನೀವು ಮಾಡಿಬಿಟ್ರಲ್ಲ, 10,000 ಉಳಿಸ್ಬಿಟ್ರಲ್ಲ, ಅದಕ್ಕೆ ನಿಮಗೆ ನೀವು ಕೊಟ್ಕೊಳ್ಳೋ ರಿವಾರ್ಡ್ ಅದನ್ನು ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ 10,000 ಕೂಡ ಖರ್ಚು ಮಾಡೋಕ್ಕೆ ನಿಮಗೆ ಮನಸ್ಸಾಗ್ಬೋದು. ಅದ್ರ ಬದಲಿಗೆ 10,000 ಉಳಿಸಿದ್ದಕ್ಕೆ 1,000 ರೂಪಾಯಿ ರಿವಾರ್ಡ್ ನನಗೆ ಏನು ಬೇಕಾದ್ರೂ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರೆ ಅದೇ ರೀತಿ ಪ್ರತಿ ತಿಂಗಳು ನಿಮಗೆ ಉಳಿಸೋಕೆ ಮೋಟಿವೇಶನ್ ಸಿಗ್ಬೋದು. ಕೆಟ್ಟ ಅಭ್ಯಾಸಗಳನ್ನು ಬಿಡೋದು ಹೇಗೆ? ಅಭ್ಯಾಸಗಳನ್ನು ಬಿಡೋಕೆ ಮೇಲೆ ಹೇಳಿದ 4 ಪ್ರಿನ್ಸಿಪಲ್ಗಳನ್ನು ಉಲ್ಟಾ ಮಾಡಿದ್ರೆ ಸಾಕು. ಸ್ಪಷ್ಟವಾಗಿರೋ ಕೆಲಸಗಳನ್ನು ನಾವೇ ಅಸ್ಪಷ್ಟ ಮಾಡ್ಕೋಬೇಕು. ಕೆಲಸಗಳನ್ನು ಆಕರ್ಷಕವಾಗಿ ಕಾಣದೇ ಇರೋ ಥರ ಮಾಡಬೇಕು. ಈಸಿಯಾಗಿ ಆಗ್ತಿರೋದನ್ನು ಕಷ್ಟ ಮಾಡ್ಕೋಬೇಕು. ತೃಪ್ತಿ ಕೊಡ್ತಿದ್ದ ಅದೇ ಕೆಲಸ ಇನ್ನು ಮುಂದೆ ನಿಮಗೆ ಅತೃಪ್ತಿ ಕೊಡೋ ಹಾಗೆ ನೀವು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಅಭ್ಯಾಸಗಳನ್ನು ಅಸ್ಪಷ್ಟ ಮಾಡ್ಕೊಳ್ಳೋದು ಅಂದರೆ ಹೊಗೆ ಬತ್ತಿ ಎಳೆಯೋಕೆ ಒಂದು ಸ್ಥಳ ನಿಗದಿ ಮಾಡ್ಕೊಂಡಿರ್ತೀರ, ಆ ಸ್ಥಳಕ್ಕೆ ಹೋಗೋದನ್ನೇ ಅವಾಯ್ಡ್ ಮಾಡಿ, ಅಥವಾ ಆ ಸ್ಥಳವನ್ನು ಮಾಡಿಫೈ ಮಾಡಿ. ಲೈಟರ್ ತಗೊಳ್ಳೋದನ್ನು ಬಿಡಿ. ಪದೇ ಪದೇ ಗೂಗಲ್ನಲ್ಲಿ ಧೂಮಪಾನದಿಂದ ಶ್ವಾಸಕೋಶ ಹೆಂಗಾಗುತ್ತೆ ಅನ್ನೋ ಚಿತ್ರಗಳನ್ನು ನೋಡಿ. ಒಂದ್ಸಲಿ ನೋಡಿದ್ರೇ ನೆಕ್ಸ್ಟ್ ಡೇ ಮುಟ್ಟಬಾರ್ದು ಅಂತ ಅನಿಸ್ಬಿಡುತ್ತೆ ಕೆಲವರಿಗೆ. ಬಟ್ ನಿಮಗೆ ಆಗ್ತಿಲ್ಲ ಅಂತ ಹೇಳಿದ್ರೆ ಪದೇ ಪದೇ ನೋಡಿ, ದಿನ ಬೆಳಕಾದರೆ ಅದನ್ನೇ ನೋಡಿ. ಆದರೆ ಎಷ್ಟು ಕೆಟ್ಟ ಪರಿಣಾಮ ಆಗುತ್ತೆ, ಎಷ್ಟು ಅನ್ಅಟ್ರಾಕ್ಟಿವ್ ಅದು ಅನ್ನೋದನ್ನು ನೋಡಿ. ಜೊತೆಗೆ ಧೂಮಪಾನ ಮಾಡೋದ್ರಿಂದ, ಮದ್ಯಪಾನ ಮಾಡೋದ್ರಿಂದ ನಿಮ್ಮ ಬೇರೆ ಚಟುವಟಿಕೆಗಳು, ಇನ್ನೂ ನಿಮಗೆ ಬೇರೆ ಖುಷಿ ಕೊಡುವಂಥ ಚಟುವಟಿಕೆಗಳಲ್ಲಿ ನಿಮ್ಮ ಶಕ್ತಿ ಹೇಗೆ ಕುಂದುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳಿ. ಆವಾಗಲೂ ಕೂಡ ನಿಮಗಿದು ಅನ್ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಧೂಮಪಾನ ಮಾಡೋದು. ಬಿಟ್ಟರೆ ಸಿಗೋ ಲಾಭ ಚೆನ್ನಾಗಿ ಕಾಣುತ್ತೆ ನಿಮಗೆ. ಏನೋ ಜಂಕ್ ಫುಡ್ ತಿನ್ನೋ ಅಭ್ಯಾಸ ಬೆಳೆಸ್ಕೊಂಡಿದ್ರೆ ಖರೀದಿ ಮಾಡೋದನ್ನು ಬಿಟ್ಟುಬಿಡಿ. ಮೊಬೈಲ್ ಚೆಕ್ ಮಾಡೋದನ್ನು ಕಮ್ಮಿ ಮಾಡಿ. ಕೆಲಸ ಮಾಡುವಾಗ ಮೊಬೈಲನ್ನು ಬೇರೆ ರೂಮ್ನಲ್ಲಿಡಿ. ಜಿಮ್ಗೆ ವಾಕಿಂಗ್ ಹೋಗುವಾಗ ಮೊಬೈಲ್ ತಗೊಂಡು ಹೋಗಬೇಡಿ. ಒಂದಷ್ಟು ಆನ್ಲೈನ್ ಕಾಂಟೆಂಟ್ಗೆ ಅಡಿಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ವೆಬ್ಸೈಟ್ ಬ್ಲಾಕರ್ಗಳನ್ನು ಬಳಸಿ. ಆ ಪರ್ಟಿಕ್ಯುಲರ್ ವೆಬ್ಸೈಟ್ಗಳು ನಿಮ್ಮಲ್ಲಿ ಓಪನ್ ಆಗಬಾರ್ದು, ಆ ರೀತಿ ಮಾಡಿ. ಕೆಲಸಗಳನ್ನು ಅನಾಕರ್ಷಕ ಮಾಡ್ಕೊಳ್ಳೋದು, ಇದನ್ನು ಸ್ವಲ್ಪ ಅವಾಗಲೇ ಹೇಳಿದ್ವಿ, ಇನ್ನೊಂದ್ಸಲ ಹೇಳಬೇಕು ಅಂದರೆ ನಿಮ್ಮ ದುರಾಭ್ಯಾಸಗಳ ನೆಗೆಟಿವ್ ಎಫೆಕ್ಟ್ಸ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಆ ನೆಗೆಟಿವ್ ವಿಚಾರಗಳಿಗೆ ಫೋಕಸ್ ಮಾಡಿ. ಜಂಕ್ ಫುಡ್ ತಿಂದು ಬೊಜ್ಜು ಬೆಳೀತಾ ಇದೆ, ದೇಹ ಹೇಗೆ ಹಾಳಾಗ್ತಿದೆ ಅಂತ ಕನ್ನಡಿಲಿ ನೋಡ್ಕೊಳ್ಳಿ. ಟೀ ಶರ್ಟು ಹಾಕ್ಕೊಂಡು ಪ್ಯಾಂಟೆಲ್ಲ ಹಾಕ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡೋದಲ್ಲ, ಎಲ್ಲ ಬಿಚ್ಚಿಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ ಎಲ್ಲೆಲ್ಲಿ ತೂಗ್ತಾ ಇದೆ ಎಣ್ಣೆಯ ಚೀಲಗಳು ಅಂತ. ಜೊತೆಗೆ ಆಗಲೇ ಹೇಳಿದ ಹಾಗೆ ಹೊಗೆ ಬತ್ತಿಯಿಂದ ನಿಮ್ಮ ಸ್ಟ್ಯಾಮಿನಾ, ನಿಮ್ಮ ಪವರ್, ಮೈದಾನದಿಂದ ಮನೆ ತನಕ ಎಲ್ಲೆಲ್ಲಿ ಹೇಗೆ ಡೌನ್ ಆಗ್ತಿದೆ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನೋದನ್ನು ಒಂದ್ಸಲಿ ಫೋಕಸ್ ಮಾಡಿ. ದಿನ ಹೊರಗೆ ತಿನ್ನೋದ್ರಿಂದ ಖರ್ಚಾಗ್ತಿರೋ ಹಣದ ಕಡೆಗೆ ಫೋಕಸ್ ಮಾಡಿ. ಯಾರು ನಿಮ್ಮ ದುರಭ್ಯಾಸಗಳನ್ನು ಒಪ್ಕೊಳ್ಳೋದು, ಟೀಕೆ ಮಾಡ್ತಾರೋ ಅವ್ರ ಜೊತೆಗೆ ಇರೋಕೆ ಟ್ರೈ ಮಾಡಿ. ಆಗ ನಿಮಗೆ ಬಿಡಬೇಕು ಅಂತ ಪ್ರೆಷರ್ ಬಿಲ್ಡ್ ಆಗುತ್ತೆ. ನೀವು ಇಡೀ ಕೂಟವನ್ನೇ ಆ ರೀತಿ ಕಟ್ಕೊಂಡು ವಾಟ್ಸಪ್ ಗ್ರೂಪಲ್ಲೂ ಅದರದ್ದೇ ಚರ್ಚೆ ಮಾಡಿಕೊಂಡು ಸಿಕ್ಕಿದಾಗಲೂ ಕೂಡ ಅದನ್ನೇ ಗಮ್ಮತ್ತು ಮಾಡಿಕೊಂಡು ನೀವು ಅದೇ ಥರದ ಸಂಘದಲ್ಲಿ ಇದ್ದರೆ ನಿಮ್ಗೆ ಅದರಿಂದ ಹೊರಗೆ ಬರೋಕ್ಕೆ ಆಗೋದಿಲ್ಲ. ಇನ್ನು ಅಭ್ಯಾಸಗಳನ್ನು ಕಷ್ಟ ಮಾಡ್ಕೊಳ್ಳೋದಕ್ಕೆ ಎಕ್ಸಾಂಪಲ್ ಅಂದರೆ ನಿಮ್ಮ ಅಭ್ಯಾಸಗಳಿಗೆ ಟೂಲ್ ಆಗಿರೋ ವಸ್ತುಗಳಿಂದ ದೂರ ಇರೋದು. ನಿಮ್ಮ ಟೈಮ್ ಹಾಳು ಮಾಡ್ತಿರೋ ಆ್ಯಪ್ಗಳಿಗೆ ಕಷ್ಟವಾದ ಪಾಸ್ವರ್ಡ್ ಹಾಕಿ ಅಥವಾ ಅನ್ಇನ್ಸ್ಟಾಲ್ ಮಾಡಿ ಬಿಸಾಕಿಬಿಡಿ. ಹೆವಿ ಖರ್ಚು ಮಾಡ್ತೀರಾ ಅಂದರೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿ ಹಣವನ್ನೇ ಇಡಬೇಡಿ. ಅದು ನಿಮ್ಮ ಕೈಗೆ ಸಿಗಬಾರ್ದು, ಇಂತಿಷ್ಟು ವರ್ಷ ಕೈಗೆ ಸಿಗಬಾರ್ದು. ಆ ರೀತಿ ಲಾಕಿನ್ ಇರೋ ಕಡೆ ಹಾಕಬೇಡಿ. 3 ವರ್ಷ, 5 ವರ್ಷ, 15 ವರ್ಷ ಈ ರೀತಿ ಲಾಕಿನ್ದೆಲ್ಲ ಇದೆ. ಕೆಲವೊಂದು 30-40 ವರ್ಷ ರಿಟೈರ್ಮೆಂಟ್ ತನಕ ಸಿಗದಿರುವಂತಹ NPS ನಂಥ ಆಪ್ಷನ್ಗಳು ಕೂಡ ಇದ್ದಾವೆ. ಈ ರೀತಿ ಎಷ್ಟು ವರ್ಷದ ಲಾಕಿನ್ ಬೇಕು ಆ ರೀತಿ ಲಾಕಿನ್ ಇರೋ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸಲ್ಲಿ ಹೂಡಿಕೆ ಮಾಡಿ. ಬೇಕು ಅಂದ್ರೂ ಸಿಗಲ್ಲ ನಿಮಗೆ. ಇನ್ನು ಆನ್ಲೈನ್ ಶಾಪಿಂಗ್ ಮಾಡಿದ್ಮೇಲೆ ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಡಿಲೀಟ್ ಮಾಡಿಬಿಡಿ. ಮತ್ತೆ ಶಾಪಿಂಗ್ ಮಾಡಬೇಕು ಅಂದರೆ ಪೇಮೆಂಟ್ ಡೀಟೇಲ್ಸ್ ಹಾಕಿ ಮಾಡಬೇಕು, ಟೈಮ್ ಹಿಡಿಯುತ್ತೆ. ಹಾಗಾಗಿ ಬೇಡ ಅಂತ ನೀವು ಬಿಟ್ಬಿಡೋ ಚಾನ್ಸಸ್ ಇರುತ್ತೆ. ಏನೋ ಅಭ್ಯಾಸಗಳ ಟ್ರ್ಯಾಕಿಂಗ್ ನೋಡಿದ್ರೆ ಹೊಸ ಅಭ್ಯಾಸಗಳಿಂದ ನಿಮ್ಮಲ್ಲಿ ಯಾವ ರೀತಿ ಪಾಸಿಟಿವ್ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ಟ್ರ್ಯಾಕ್ ಮಾಡಬೇಕು. ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡೋದನ್ನು ಕ್ಯಾಲೆಂಡರ್ನಲ್ಲಿ ಗುರುತಿಸಿ. ಎಷ್ಟು ರೆಪಿಟೇಷನ್ಸ್ ಮಾಡಿದ್ರಿ ಅನ್ನೋದನ್ನು ನಂಬರ್ ಸಮೇತ ನೀವು ಅದನ್ನು ಲೆಡ್ಜರ್ ಮೇಂಟೈನ್ ಮಾಡ್ಬೋದು. 1 ವಾರದ ನಂತರ ಅದನ್ನು ಕೂಡಿ ಎಷ್ಟು ರೆಪ್ಸ್ ಮಾಡಿದ್ದೀರಾ ಅಂತ ನೋಡಿಕೊಂಡಾಗ ಮಜಾನೇ ಬೇರೆ. ಅದರಿಂದ ನಿಮಗೆ ಮೋಟಿವೇಶನ್ ಸಿಗುತ್ತೆ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ತೂಗುತ್ತಾ ಇರೋ ಎಣ್ಣೆ ಪ್ಯಾಕೆಟ್ಗಳು ನಿಧಾನಕ್ಕೆ ಒಳಗೆ ಹೋಗಿ ಬಾಡಿ ಶೇಪಿಗೆ ಬರ್ತಾ ಬರ್ತಾ ನಿಮಗೆ
ತುಂಬ ಖುಷಿಯಾಗುತ್ತೆ. ಫಿಟ್ನೆಸ್ ಇಸ್ ದ ಬೆಸ್ಟ್ ಫ್ಯಾಷನ್ ಸ್ನೇಹಿತರೆ. ಏನೇ ಫ್ಯಾಷನ್ ಮಾಡಿ, ಫಿಟ್ನೆಸ್ ಇಲ್ಲ ಅಂದರೆ ನಿಮಗದು ಫ್ಯಾಷನ್ ಆಗಿ ಕಾಣಲ್ಲ. ನೀವು ಏನೂ ಫ್ಯಾಷನ್ ಮಾಡಬೇಡಿ, ಫಿಟ್ ಆಗಿರಿ. ಅದು ನಿಮಗೆ ಬೆಸ್ಟ್ ಫ್ಯಾಷನಬಲ್ ಲುಕ್ ಕೊಡುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಈ ರೀತಿ ರಿವ್ಯೂ ಮಾಡ್ಕೋತಾ ಬರಬೇಕು. ಅದಕ್ಕೆ ಟೈಮ್ ಇಟ್ಕೊಳ್ಳಿ, ವಾರಕ್ಕೊಮ್ಮೆ 3-4 ದಿನಕ್ಕೊಮ್ಮೆ ಈ ರೀತಿ ನೀವು ಎಷ್ಟು ಪ್ರೋಗ್ರೆಸ್ ಆಗಿದ್ದೀರಾ ಅಂತ ಕೂಡ ಟ್ರ್ಯಾಕ್ ಮಾಡ್ತಾ ಬನ್ನಿ. ಸೊ ಇದೆಲ್ಲ ಮಾಡಿದ್ರೇ ಅರ್ಥ ರೆಸೊಲ್ಯೂಷನ್ ತೊಗೊಳೋದಕ್ಕೆ. ಇಲ್ಲ ಅಂದರೆ ಕೂತ್ಕೊಂಡು ಥಿಂಕ್ ಮಾಡಿದೆ, ರೆಸೊಲ್ಯೂಷನ್ ತೊಗೊಂಡೆ, ಮತ್ತು ಹಾಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಇಯರ್ ಬರೋ ತನಕ ಅಂತ ಹೇಳಿದ್ರೆ, ಮಲ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ ಆ ರೆಸೊಲ್ಯೂಷನ್ಗೆ ಅರ್ಥನೇ ಇರೋದಿಲ್ಲ. ಸೈಂಟಿಫಿಕ್ ಟೂಲ್ ಇದ್ದಾವೆ, ಸೈಂಟಿಫಿಕ್ ರೀಸನಿಂಗ್ ಇದೆ, ಎಲ್ಲದಕ್ಕೂ ಕೂಡ ಮೆಥಡಾಲಜಿ ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಹೊಸ ವರ್ಷ ನೀವು ನೋಡಿ, ನೀವು ಫಾಲೋ ಮಾಡಿ, ಎಲ್ರಿಗೂ ತಲುಪಿಸಿ ಇದನ್ನು. ಸೊ ಎಷ್ಟಾದರೂ ಬದಲಾವಣೆ ಆದರೆ ಆಗಲಿ ಎಲ್ಲರ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.